ಬೈಪಾಸ್ ಗಣೇಶನ ವಿಸರ್ಜನೆಗೆ ಕ್ಷಣಗಣನೆ. ಗೌರಿಬಿದನೂರು ಎಂದು ಭಾನುವಾರ ನಡೆಯಲಿರುವ ನಗರದ ಸುಪ್ರಸಿದ್ಧ ಬೈಪಾಸ್ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳಲು ಮುಂದಾಗಿದೆ. ಇತ್ತೀಚೆಗೆ ರಾಜ್ಯದ ಮದ್ದೂರು ಹಾಗೂ ಹಲವು ಕಡೆ ಗಣೇಶ ವಿಸರ್ಜನೆ ಮೆರವಣಿಗೆಯ ಸಮಯದಲ್ಲಿ ಜರುಗಿದ ಅಹಿತಕರ ಘಟನೆಗಳು ಮರುಕಳಿಸಬಾರದು ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಬಾರದು. ಶಾಂತಿ ಮತ್ತು ಸೌಹಾರ್ದ ರೀತಿಯಲ್ಲಿ ಬೈಪಾಸ್ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ನಡೆಯಬೇಕೆಂದು ಪೊಲೀಸ್ ಇಲಾಖೆ ಸರ್ವಸನ್ನದ್ಧರಾಗಿರುವುದು ಕಂಡುಬಂದಿದೆ. ವಿಸರ್ಜನಾ ಮೆರವಣಿಗೆ ಬೆಳಿಗ್ಗೆ ಸುಮಾರು 11 ಗಂಟೆಗೆ ಪ್ರಾರಂಭವಾಗಿ ನಗರದ ಚಿಕ್ಕಬಳ್ಳಾಪುರ ರಸ್ತೆಯ ದರ್ಗಾ ಮುಂಭಾಗ ಗಾಂಧಿ ವೃತ್ತ ಬಳಸಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ, ನಂತರ BH ರಸ್ತೆ ಮೂಲಕ ಸಾಗುವ ಮೆರವಣಿಗೆ ನಾಗಯ್ಯ ರೆಡ್ಡಿ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ, ನಾಗಪ್ಪ ಬ್ಲಾಕ್ ಬೈಪಾಸ್ ರಸ್ತೆ ಮೂಲಕ ಗೊಟ್ಟಕ್ಕನಪುರಕ್ಕೆ ತೆರಳುವ ರಸ್ತೆಯ ಸಮೀಪ ಗಣೇಶನ ವಿಸರ್ಜನೆ ನಡೆಸಲಾಗುವುದೆಂದು ತಿಳಿದು ಬಂದಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ಸೋಮವಾರ 6 ಗಂಟೆಯವರೆಗೂ ನಗರಸಭೆ ವ್ಯಾಪ್ತಿಯಲ್ಲಿನ ಮದ್ಯದಂಗಡಿಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ನಗರದ ಸೂಕ್ಷ್ಮ ಹಾಗೂ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಿರುವುದು, ಮೆರವಣಿಗೆ ಸಾಗುವ ಮಾರ್ಗದಲ್ಲಿ CCTV ಹಾಗೂ ಡ್ರೋನ್ ಕ್ಯಾಮೆರಾ ಮೂಲಕ ಕಣ್ಗಾವಲು, ಮೆರವಣಿಗೆ ಮಾರ್ಗದಲ್ಲಿ ವಿದ್ಯುತ್ ಅವಘಡಗಳು, ಬೆಂಕಿ ಅವಘಡಗಳು ಸಂಭವಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಬೆಸ್ಕಾಂ ಹಾಗೂ ಅಗ್ನಿಶಾಮಕ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ಅರಣ್ಯ ಇಲಾಖೆಯವರು ಮೆರವಣಿಗೆ ಮಾರ್ಗದಲ್ಲಿ ಅಡ್ಡಿಯಾಗಬಲ್ಲ ಬೃಹತ್ ಮರಗಳ ರಂಬೆಗಳನ್ನು ತೆರವುಗೊಳಿಸಿರುವುದು ಕಂಡುಬರುತ್ತದೆ. ಒಟ್ಟಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರುವ ಬೈಪಾಸ್ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ಸುಲಲಿತವಾಗಿ ನೆರವೇರಿಸಲು ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿರುವುದು ಕಂಡುಬರುತ್ತದೆ. ಆಲ್ರೆಡಿ ಬೇರೆ ಅಫಿಸರ್ಸ್ ಮಾತಾಡಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಮತ್ತೆ ಸ್ವಲ್ಪ ಪಾಯಿಂಟ್ಸ್ ಮೆನ್ಷನ್ ಮಾಡ್ತೀನಿ. ತುಂಬ ಇಂಪಾರ್ಟೆಂಟ್ ಬಂದೋಬಸ್ತ್ ಇದೆ. ಯಾಕೆ ನಾವು ನೋಡ್ತಾ ಇರ್ತೀವಿ ಏನೇನಾಗಿದೆ. ಮದ್ದೂರಲ್ಲಿ ಇನ್ಸಿಡೆಂಟ್ ಆಗಿದೆ, ಆಮೇಲೆ ನಿನ್ನೆ ಹಾಸನಲ್ಲಿ ಹೊಳೆ ನರಸೀಪುರ ತಾಲೂಕಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ. ಮತ್ತು ದೊಡ್ಡಬಳ್ಳಾಪುರಲ್ಲಿ ಕೂಡ ಪಟಾಕಿದು ಇನ್ಸಿಡೆಂಟ್ ಆಯಿತು. ಸೊ ಎಲ್ಲ ಈ 3 ಇನ್ಸಿಡೆಂಟ್ ಬೇರೆ ಬೇರೆ ಥರದ್ದು ಇನ್ಸಿಡೆಂಟ್ ಇದೆ. ಈ ಥರ ಎಲ್ಲ ಸೇಮ್ ಥರದ್ದು ಇದೆ. ನಮಗೆ ಗೊತ್ತಾಗ್ತದೆ ಈ 3 ಇನ್ಸಿಡೆಂಟಿಂದ ನಮ್ಮ ಲರ್ನಿಂಗ್ ಏನು ಇರಬೇಕು, ನಾವು ಏನು ಕಲಿಬೇಕು. ಈ 3 ಇನ್ಸಿಡೆಂಟಿಂದ ಫಸ್ಟ್ ಇದು ಈ ಮದ್ದೂರಲ್ಲಿ ಏನಾಯಿತು, ಮೊದಲಿಂದ ಗೊತ್ತಿತ್ತು ಈ ಮಸ್ಜಿದ್ ಮುಂದೆಯಿಂದ ಹೋಗುತ್ತೆ, ಆಮೇಲೆ ಕೂಡ ಈ ಥರ ಇಶ್ಯೂ ಆಗಿದೆ. ಸೊ ನಾವು ಕೂಡ ನಮ್ಮ ಬಂದೋಬಸ್ತ್ ಟೈಮಲ್ಲಿ ಪೂರ್ತಿ ಟೌನ್ದು ರೂಟ್ ಇದೆಯಾ, ಟೌನ್ ಒಳಗಡೆಯಿಂದ ರೂಟ್ ಇದೆ. ನಾವು ಸೀರಿಯಸ್ ಆಗಿ ಪ್ರೊಯಾಕ್ಟಿವ್ ಆಗಿ ಯಾವ ಟೈಮಲ್ಲಿ ಮಸ್ಜಿದಿ ಮುಂದೆಯಿಂದ ಮತ್ತು ದರ್ಗಾ ಮುಂದೆಯಿಂದ ಹೋಗ್ತಾ ಇದೆ. ನಾವು ಮೊದಲೇ ಶಾಂತಿ ಸಭಾ ಮಾಡಿ ಎಲ್ಲ ಮುಖಂಡರ ಜೊತೆ ಮಾತಾಡಿದ್ದೀವಿ, ಎಲ್ಲರೂ ಸಹಕಾರ ಕೊಡ್ತಾರೆ, ತಿಳಿಸಿದ್ದಾರೆ. ಬಟ್ ನಾವು ಕೂಡ ಏನು ಓವರ್ ಕಾನ್ಫಿಡೆನ್ಸ್ದು ಅವಶ್ಯಕತೆ ಇಲ್ಲ. ನಾವು ಎಲ್ಲರೂ ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡಬೇಕು. ಈ ಥರ ಎಲ್ಲ ನೀವು ಎಲ್ಲರೂ ಸಿಬ್ಬಂದಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ನಿಮ್ಮ ಗಮನಕ್ಕೆ ಇರಬೇಕು ಕಿ ನಿಮ್ಮ ಆಫೀಸರ್ದು ಇನ್ಸ್ಟ್ರಕ್ಷನ್ದು ನೀವು ವೇಟ್ ಮಾಡಬೇಡಿ. ಯಾವಾಗ ನಿಮಗೆ ಕೂಡ ಅರ್ಥ ಆಗಬೇಕು ಈ ಯಾವಾಗ ಸಿಚುವೇಶನ್ ಹೇಗೆ ಥರ ಇದೆ, ಆ ಟೈಮ್ಗೆ ಏನು ಮಾಡೋಕ್ಕೆ ಅವಶ್ಯಕತೆ ಇದೆ. ಈ ಥರ ಎಲ್ಲ ಏನು ನಿಮ್ಮ ಮುಂದೆ ಆಗ್ತದೆ, ಆಮೇಲೆ ನೀವು ಫೋನ್ ಮಾಡ್ತಾ ಇದ್ರ PSIಗೆ ಇನ್ಸ್ಪೆಕ್ಟರ್ಗೆ ಏನು ಮಾಡಬೇಕು ಸರ್, ಈ ಥರ ಆಗ್ತದೆ. ನೀವು ಕೂಡ ನಿಮ್ಮ ಬುದ್ಧಿ ಯೂಸ್ ಮಾಡಬೇಕು, ಸ್ಮಾರ್ಟ್ ವರ್ಕ್ ಮಾಡಬೇಕು, ಪ್ರೊಯಾಕ್ಟಿವ್ ವರ್ಕ್ ಮಾಡಬೇಕು ಅಲ್ವಾ. ಅದು ನಿಮ್ಮ ಗಮನಕ್ಕೆ ಇರಲಿ. ಅದೇ ಥರ ಈ ಪಟಾಕಿದು ಇನ್ಸಿಡೆಂಟ್ ಆಯಿತು ದೊಡ್ಡಬಳ್ಳಾಪುರಲ್ಲಿ. ನಮ್ಮ ಒಬ್ಬರು ಸಿಬ್ಬಂದಿ ಕೂಡ ಅಲ್ಲಿ ಅವರಿಗೆ ಕೂಡ ಗಾಯ ಆಗಿದೆ. ಸೊ ಆ ವಿಚಾರ ಬಗ್ಗೆ ಕೂಡ ಸಿನ್ಸ್ ದೊಡ್ಡದು ಪ್ರೊಸೆಷನ್ ಇದೆ, ಡೆಫಿನೆಟ್ಲಿ ಸುಮಾರು ಜನ 10,000 ಜನ ಎಕ್ಸ್ಪೆಕ್ಟೆಡ್ ಇದ್ದಾರೆ, ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಾರೆ. ಆ ಟೈಮ್ಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು. ಯಾವಾಗ ಇವರು ಪಟಾಕಿ ವಗೇರ ಹೊಡಿತಾರೆ, ನಮ್ಮ ಸೈಡಿಂದ ಕೂಡ ನಾವು ಆರ್ಗನೈಸರ್ಸ್ಗೆ ಹೇಳಿದ್ದೀವಿ ಈ ಚಿಕ್ಕ ಮಕ್ಕಳಿಗೆ ಕೊಡಬಾರ್ದು, ಚಿಕ್ಕ ಮಕ್ಕಳಿಗೆ ಕೊಡಬಾರ್ದು. ಅವರ ಸೈಡಿಂದ ಈ ಥರ ಜಾಸ್ತಿ ನೆಗ್ಲಿಜೆನ್ಸ್ ಆಗುತ್ತೆ. ಆಮೇಲೆ ಕೂಡ ಯಾವಾಗ ಅವರು ಹೊಡಿತಾರೆ ಪಟಾಕಿ ವಗೇರ, ಆ ಟೈಮಿಗೆ ಕೂಡ ನೀವು ನೋಡಬೇಕು ಸ್ವಲ್ಪ ಸೇಫ್ ಡಿಸ್ಟೆನ್ಸಲ್ಲಿ.
ಅಲ್ಲಿ ಪಟಾಕಿ ವಗೇರ ಹೊಡಿಬೇಕು, ಅದು ಕೂಡ ಸ್ವಲ್ಪ ನಿಮ್ಮ ಗಮನಕ್ಕೆ ಇರಲಿ. ಅದೇ ಥರ ನಿನ್ನೆ ಇದು ಹಾಸನ ಜಿಲ್ಲೆಯಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಒಂದು ಆಕ್ಸಿಡೆಂಟ್ ಆಗಿದೆ ಗಣೇಶ ಪ್ರೊಸೆಷನ್ ಟೈಮಲ್ಲಿ. ಅದು ಕೂಡ ನಮ್ಮ ಪ್ರೊಸೆಷನ್ ಕೂಡ ಅದೇ ಥರ ಇದೆ. ಎಲ್ಲ ರೋಡಿಂದ ಹೋಗುತ್ತೆ, ಟ್ರಾಫಿಕ್ ಕೂಡ ಇರುತ್ತೆ. ಸರಿ, ಅದು ಆಕ್ಸಿಡೆಂಟ್ ಟ್ರಾಫಿಕ್ ವಗೇರದು ಕೂಡ ಸಮಸ್ಯೆ ಇರುತ್ತದೆ. ಅದು ಕೂಡ ಸ್ವಲ್ಪ ಸರಿಯಾಗಿ ಥರ ನೋಡಬೇಕು. ಈ ಆಕ್ಸಿಡೆಂಟ್ ವಗೇರ ಹೇಗೆ ಆಗಿದೆ ನೋಡಿ, ಜಾಸ್ತಿ ಸೌಂಡ್ ಇತ್ತು ಡಿ ಜೆ ವಗೇರದು, ಆ ಕಾರಣ ಬಗ್ಗೆ ಕೂಡ ಯಾರಿಗೆ ಗೊತ್ತಾಗಲಿಲ್ಲ. ಸೊ ಅದು ಕೂಡ